ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತೊಂದು ಒಳ್ಳೆ ಫುಡ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾನು ಒಂದು ಸ್ಪೆಷಲ್ ಫುಡ್ನ ಮಾಡ್ತಾ ಇದ್ದೀನಿ. ಏನು ಅಂದರೆ ಕರ್ಮೀನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಈಗಿನ ಕಾಲೇಜ್ ಜನ್ರೇಷನ್ಗೆ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರೋಕ್ಕಿಲ್ಲ. ಸೊ ಅಂಥವ್ರು ವಿಡಿಯೋ ನೋಡ್ತಾ ಇರಿ, ಏನು ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ಕರ್ಮಿನಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಸಾಂಬಾರು ಮಾಡ್ತಾರೆ, ಹುಳಿ ಮಾಡ್ತಾರೆ, ತೊಕ್ಕು ಮಾಡ್ತಾರೆ, ಮತ್ತು ಹಂಗೆ ಡ್ರೈ ಕೂಡ ಮಾಡ್ಕೊಂಡು ತಿಂತಾರೆ. ಸೊ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಕರ್ಮೀನು ತೊಕ್ಕು ಅಂತ. ಇದು ಸಖತ್ತಾಗಿರುತ್ತೆ. ಬಾಯಿ ರುಚಿ ಕೆಟ್ಟಿರೋರ್ಗೆ ಮಾತ್ರ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡದೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಏನು ಮಾಡ್ತಾ ಇದ್ದೀವಿ, ಕರ್ಮೀನ್ ತೊಕ್ಕು. ಇದಕ್ಕೆ ನಾವು ಫಸ್ಟು ಕರ್ಮೀನ ನೀಟಾಗಿ ಬಾಡಿ ಸಪ್ರೇಟು ತಲೆ ಸಪ್ರೇಟು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ತಲೆನ ಯಾರು ಅಷ್ಟು ತಿನ್ನಲ್ಲ. ಸೊ ಹಾಗಾಗಿ ಯಾರು ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಬಾಡಿ ಸಪ್ರೇಟು ಮತ್ತು ತಲೆ ಸಪ್ರೇಟು ನಾನು ಕಟ್ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಹಿಡಿ ಆಗೋಷ್ಟು ಕರ್ಮೀನ್ಗೆ ಎಷ್ಟು ವೇಸ್ಟ್ ಬಂದಿದೆ ಅಂತ. ಸೊ ಇದು ನನ್ನ ತಮ್ಮ ಲಾಸ್ಟ್ ಟೈಮು ಎಲ್ಲಿಗೆ ಏನೋ ಮಂಗಳೂರು ಸೈಡೆಲ್ಲ ಹೋಗಿದ್ದ. ಸೊ ಅವಾಗ ತಂದಿದ್ದು. ಹಾಗಾಗಿ ಇವಾಗ ಮಾಡಬೇಕು ಅಂತ ನೆನಪಾಗಿ ತೊಗೊಂಡು ಮಾಡಿದ್ದಕ್ಕೆ ಇಷ್ಟು ಗಲೀಜು ಸಿಕ್ಕಿದೆ ನಮಗೆ. ಯಾರು ತಂದ ತಕ್ಷಣ ಡೈರೆಕ್ಟ್ ಅದನ್ನು ಕುಕ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಕ್ಲೀನ್ ಮಾಡಿಕೊಂಡು ಆಮೇಲೆ ಕುಕ್ ಮಾಡಿ, ಆವಾಗ ನೀಟಾಗಿರುತ್ತೆ. ಸೊ ಹಾಗಾಗಿ ಇವಾಗ ನಾನು ಒಂದೊಂದನ್ನೇ ಬಿಡಿಸ್ಕೊತಾ ಇದ್ದೀನಿ. ಇದು ನಿಜ ತುಂಬಾ ಫಟಾಫಟ್ ಅಂತ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಯಾರಿಗೆಲ್ಲ ಜ್ವರ ಬಂದು ಬಾಯಿ ಕೆಟ್ಟಿರುತ್ತೆ, ಇಲ್ಲಾಂದರೆ ಟೇಸ್ಟ್ ಯಾರಿಗೆ ಸಿಗ್ತಾ ಇರಲ್ಲ ಅಂಥವ್ರಿಗೆ ಮಾಡಿಕೊಟ್ರೆ ಮಾತ್ರ ಮಸ್ತಾಗಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಇದು. ಇವಾಗ ಬಾಡಿ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ, ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಅದ್ರದ್ದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನೀವು ಇದನ್ನು ರೋಸ್ಟ್ ಮಾಡಬೇಕಾಗುತ್ತೆ. ಹೈ ಫ್ಲೇಮ್ ಇಟ್ಕೊಂಡು ಮಾಡಬೇಡಿ, ಸೀದೋಗುತ್ತೆ, ಒಳಗಡೆ ಎಲ್ಲ ಏನಾಗಿರುತ್ತೆ, ರೋಸ್ಟ್ ಆಗಿರಲ್ಲ. ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಅಂದರೆ ಕಮ್ಮಿ ಫ್ಲೇಮಲ್ಲೂ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಹುರಿದು ನಾವು ಎತ್ತಿಟ್ಕೊಬೇಕಾಗುತ್ತೆ. ಸೊ ಸ್ಟವ್ ಆಫ್ ಮಾಡಾದಮೇಲೆ ಇದೇ ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಬಿಟ್ಬಿಡಿ. ಅವಾಗೇನಾಗುತ್ತೆ, ಅದ್ರ ಮೇಲಿರೋ ಕಸ ಕಡ್ಡಿ ಇರುತ್ತಲ್ಲ, ಗಲೀಜು, ಅದೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಅದೇ ಬಾಣಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಇದನ್ನು ಹಾಗೆ ಬಿಡಬೇಕಾಗುತ್ತೆ. ಇದಾದಮೇಲೆ ಒಂದು 5ರಿಂದ 6 ಸಲ ಇದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನೆನೆಸಿ ತೆಗೆದಿರೋದ್ರಿಂದ ಅದ್ರ ಗಲೀಜು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಸೊ ಇವಾಗ ಇದು ನೀಟ್ ಆಗಿದೆ. ಇದನ್ನು ನಾನು ನೀಟ್ ಮಾಡೋ ಅಷ್ಟರಲ್ಲಿ ನನ್ನ ತಮ್ಮ ಆಲ್ರೆಡಿ ಈ ಕಡೆ ಕುಕ್ ಮಾಡೋಕ್ಕೆ ಸ್ಟಾರ್ಟೇ ಮಾಡಿಬಿಟ್ಟಿದ್ದೆ, ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಇವಾಗ ಇದಕ್ಕೆ ಏನೇನು ಹಾಕಿದ್ದೀವಿ ಅಂತ ಹಾಗೆ ಒಂದು ಸಲ ಹೇಳ್ಬಿಡ್ತೀನಿ. ಫಸ್ಟು ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ ಇದಕ್ಕೆ. ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಬರುತ್ತೆ ಟೇಸ್ಟು. ಬೆಳ್ಳುಳ್ಳಿ ಹಾಕಿ, ಈರುಳ್ಳಿ ಹಾಕಿ, ಖಾರದ ಪುಡಿ, ಇದಕ್ಕೆ ಮಾಮೂಲಿ ಸಾಂಬಾರು ಪೌಡರ್ ಬರುತ್ತಲ್ಲ, ಆ ಸಾಂಬಾರು ಪೌಡರ್ ಹಾಕಿ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಮಾಮೂಲಿ ಟೊಮ್ಯಾಟೊ ಹಾಕಿ, ಹುಣಸೆ ಹುಳಿ ಕೂಡ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ಹುಣಸೆ ಹುಳಿನೇ. ಸೊ ಹುಣಸೆ ಹುಳಿನ ಹಾಕಿ ಇದನ್ನು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋಂಗೆ, ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋ ಅಷ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಅದು ತಳ ಅಂಟಿದೆ ಇದ್ದಂಗೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಇವಾಗ ಮಸಾಲೆ ಏನು ಚೆನ್ನಾಗಿ ಬೆಂದಿದೆ, ಅದಾದಮೇಲೆ ಇವಾಗ ನಾವೇನು ವಾಶ್ ಮಾಡಿ ಎತ್ತಿಟ್ಕೊಂಡಿರ್ತೀವಿ ಕರ್ಮೀನು, ಅದನ್ನು ಹಾಕ್ಕೊಂಡು ಸ್ವಲ್ಪ ಸಣ್ಣ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೇಕಾಗುತ್ತೆ, ಹೇಳೋದು ಮರ್ತಿದ್ದೆ. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡಂಗೆ ಚೆನ್ನಾಗಿ ಕುಕ್ ಮಾಡಿದ್ರೆ ನೋಡಿ, ಈ ಥರ ಆಹಾ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಿದೆ, ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಏನಂತಾರೆ, ಕರ್ಮೀನ್ ಉಪ್ಪಿನಕಾಯಿ ಅಂತ ಕೂಡ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ ಇದು. ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ಬಟ್ ಬಾಯಿ ಕೆಟ್ಟಿರೋರ್ಗೆ ಮಾತ್ರ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡದೆ ಒಂದ್ಸಲಿ ನಿಮ್ಮನೇಲಿ ಟ್ರೈ ಮಾಡಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಬಟ್ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ,
ತುಂಬಾ ಚೆನ್ನಾಗಿರುತ್ತೆ. ನೀವು ಮತ್ತೆ ಮತ್ತೆ ಮಾಡಿಕೊಂಡು ನೀವು ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾರೆ ನಿಮಗೆ ಮಾಡಿಕೊಡಿ ಅಂತ, ಅಷ್ಟು ರುಚಿಯಾಗಿರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.